ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ 12 ಜನರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ, ವಶಕ್ಕೆ ಪಡೆಯಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದಲ್ಲಿ ರೇಣುಕಾಸ್ವಾಮಿಯ ಪೋಷಕರನ್ನ ಇರಿಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡೋ ಪ್ರಕ್ರಿಯೆ ಕೂಡ ಇನ್ನು ಬಾಕಿ ಇದೆ. ಮೃತದೇಹದ ಗುರುತನ್ನ ಪತ್ತೆ ಹಚ್ಚಲಾಗುತ್ತೆ. ನಂತರ ಮರಣೋತ್ತರ ಪರೀಕ್ಷೆಯ ರಿಸಲ್ಟ್ ಕೂಡ ಬಹಳ ಕ್ರೂಷಿಯಲ್ ಆಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದ ಬಳಿ ಕೂಡ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಸಾಕ್ತಂತಹ ಮಗ ಈ ಸ್ಥಿತಿಯಲ್ಲಿ ಅವರು ನೋಡಿದಾಗ ಸಹಜವಾಗಿ ಅವರ ರೋದನೆ ವೇದನೆಗೆ ಮಿತಿ ಇರಲ್ಲ. ಬಹಳ ಕಣ್ಣೀರು ಹಾಕ್ತಾ ಇದ್ದಾರೆ, ಆಘಾತಕ್ಕೆ ಒಳಗಾಗಿದ್ದಾರೆ, ದುಃಖ ತಪ್ತರಾಗಿದ್ದಾರೆ. ಅವರನ್ನ ಅಕ್ಷರಶಃ ಕುಸಿದು ಹೋಗುವಂತಹ ಪರಿಸ್ಥಿತಿಯಲ್ಲಿ ಸ್ಟೇಷನ್ ಹತ್ರ ಎಲ್ಲ ಕಾಣಿಸ್ತಾ ಇದ್ರು ನಮಗೆ. ಈಗಲೂ ಕೂಡ ಕಣ್ಣೀರಲ್ಲೇ ಅಲ್ಲಿ ಆ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಿದ್ದಾರೆ. ಮಗನನ್ನ ಗುರುತು ಹಿಡಿಯೋ ಕೆಲಸ, ಪತ್ತೆ ಹಚ್ಚೋ ಕೆಲಸ ಎಲ್ಲ ಮಾಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಮುಗಿಯುತ್ತೆ. ನಂತರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗುತ್ತೆ. ರೇಣುಕಾಸ್ವಾಮಿ ಚಿತ್ರದುರ್ಗದವರು, ಮೆಡಿಕಲ್ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು. ಇನ್ಫ್ಯಾಕ್ಟ್ ತಾನಾಯಿತು ತನ್ನ ಕುಟುಂಬ ಆಯಿತು ಅಂತ ಇದ್ದವರು. ಬಟ್ ಒಂದು ಮೆಸೇಜ್ನ ಕಾರಣಕ್ಕೆ ಈ ರೀತಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಕುಟುಂಬದವರಿಗೆ ಸಹಜವಾಗಿ ದಾರಿದೀಪ ಆಗಿರ್ತಾರೆ. ಅವ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆ, ಭವಿಷ್ಯ ಎಲ್ಲ ಇಟ್ಕೊಂಡಿರ್ತಾರೆ. ಅದೆಲ್ಲವೂ ಕೂಡ ಕಣ್ಮುಂದೆ ಹಾಳಾಯ್ತಲ್ಲ ಅನ್ನುವಂತಹ ನೋವು. ಚಿಕ್ಕ ವಯಸ್ಸಿಂದ ಸಾಕ್ತಂತಹ ಮಗ, ಎದೆ ಎತ್ತರಕ್ಕೆ ಬಂದಂತಹ ಮಗ, ಭವಿಷ್ಯದ ಕನಸುಗಳನ್ನು ಕಂಡಂತಹ ಮಗ ಈ ಸ್ಥಿತಿಯಲ್ಲಿ ಪತ್ತೆ ಆಗ್ತಾನೆ, ಯಾರದ್ದೋ ವಿಕೃತಿಗೆ ಬಲಿಯಾಗ್ತಾನೆ ಅಂದಾಗ ಸಹಜವಾಗಿ ಕುಟುಂಬಕ್ಕೆ ಆಗುವಂತಹ ಆಘಾತ, ನೋವು ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯನೇ ಇಲ್ಲ. ಆತನ ತಪ್ಪೋ ಸರಿನೋ, ಮೆಸೇಜ್ ಯಾಕೆ ಮಾಡ್ದ ಯಾಕೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ ಆಗಲ್ಲ. ಬಟ್ ನೋಡಿ, ಬದುಕಿನ ಸಂಧ್ಯಾಕಾಲದಲ್ಲಿರುವಂತಹ ಕುಟುಂಬಸ್ಥರ ರೋದನೆ ಇದೆಯಲ್ಲ, ಇದಕ್ಕೆ ಸಮಾಧಾನ ಹೇಳೋರು ಯಾರು, ಇದಕ್ಕೆ ಜವಾಬ್ದಾರರು ಯಾರು? ಈ ಪ್ರಶ್ನೆಗಳಂತೂ ಇದೆ. ಕಣ್ಣೀರು ಹಾಕ್ತಾ ಇದ್ದಾರೆ ಕುಟುಂಬಸ್ಥರು, ಅದರಲ್ಲೂ ತಂದೆ ತಾಯಿ. ಈ ಕಾಲದಲ್ಲಿ, ಈ ಸಮಯದಲ್ಲಿ ಈ ಥರದ ಸಿಚುವೇಶನಲ್ಲಿ ನೋಡಬೇಕಲ್ಲ ಮಗನನ್ನ ಅಂತ. ಏನು ಹೇಳೋಣ, ಸಾಮಾನ್ಯ ಮನುಷ್ಯ ಗೊತ್ತಿಲ್ಲ. ಡ್ಯೂಟಿಗೆ ಹೋಗಿದ್ದಾನೆ ದುರ್ಗದಲ್ಲಿ, ಅಷ್ಟೇ ಗೊತ್ತಿಲ್ಲ ನಮ್ಗೆ, ಏನು ಗೊತ್ತಿಲ್ಲ. ಆಗಿದ್ದು ಗೊತ್ತು ಈ ಗಳಿಗೆ ಎಲ್ಲಿ ಗೊತ್ತಾಗಿರೋದು. ಪೊಲೀಸ್ನವರು ಚಿತ್ತೂರಿಗೆ ಬರ್ರಿ ಪೇರೆಂಟ್ಸ್ ಅಂತ ಹೇಳಿದ್ರೆ ಅಷ್ಟೇನೆ ಬಂದೀವಿ. ಡ್ಯೂಟಿಗೆ ಬಂದಿದ್ದಾನೆ ಅಷ್ಟೇ. ಅವನು ಮದುವೆ ಆಗಿದೆ ಅಪೋಲೋ ಫಾರ್ಮಸಿಯಲ್ಲಿ. ಏನು ಗೊತ್ತಿಲ್ಲ ನಮಗೆ. ಇಲ್ಲ, ಅವ್ನು ಡ್ಯೂಟಿ ಮಾಡೋನು, ಮನೆಗೆ ಬರೋನು, ಹೋಗೋಣ, ಅಷ್ಟು ಬಿಟ್ರಿ ಏನು ಗೊತ್ತಿಲ್ಲ. ನಾನು ರಿಟೈರ್ಡ್ ಎಂಪ್ಲಾಯಿ, ಒಬ್ಬನೇ ಮಗ. ಏನು ಮಾಡ್ಬೇಕು ನಾನು? ಏನು ಹೇಳ ನಾನು? ಅವರೇ ತಿಳ್ಕೋಬೇಕು ದೊಡ್ಡ ಮನುಷ್ಯರು. ನಾವೇನು ಮಾಡೋದೈತೆ? ಈಗ ಅನಾಪರದೇಶಿ ಮಗನ ಕೊಲೆ ಮಾಡಿದ್ದಾರೆ. ಅವನು ಉದ್ಧಾರ ಆಗ್ತಾರ? ಅವನಿಗೆ ನ್ಯಾಯ ಸಿಗುತ್ತೆ ಮೇಲೆ? ಹೇಗೆ ಏನು ಅಂತ ಗೊತ್ತಿಲ್ಲ ಸ್ವಾಮಿ. ದಯಮಾಡಿ ನಾವು ಕೈ ಬಿಟ್ಬಿಡಿ. ಶನಿವಾರ ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ದಾನೆ. ಇಲ್ಲ ಯಾರಾಗುವೆಂದ್ರೆ ಗೊತ್ತಿಲ್ಲ. ಅವ್ನು ಡ್ಯೂಟಿಯಲ್ಲಿ ಹೋಗಿದ್ದ. ಇಲ್ಲ, ನಮಗೇನು ಗೊತ್ತಿಲ್ಲ ಸ್ವಾಮಿ, ನಮ್ಗೆ ಯಾವುದು ಗೊತ್ತಿಲ್ಲ. ಇಲ್ಲ ಅವನು ಗಂಡು ಮಗ ಬರ್ತಾನೆ ಬಿಡು ಅಂತ ಅಂದ್ವಿ. ಫೋನ್ ಮಾಡ್ರಿ, ಇದು ಸ್ವಿಚ್ ಆಫ್ ಬಂತು. ಶನಿವಾರ ಸಾಯಂಕಾಲ ಮಾಡಿದ್ದು 7 ಗಂಟೆಗೆ ಬರಲಿಲ್ಲಲ್ಲ ಅಂತ. ಗೊತ್ತಿಲ್ಲ ಸರ್. ಮಗನ್ ಕಳ್ಕೊಂಡಿದ್ದೀನಿ. ಏನು ಹೇಳೋಣ? ಅನಾಪರದೇಶ ಮಗನ್ನ ಹೋಗಂತಾರೆ. ನಾವೇನು ಹೇಳೋಣ? ಸಾಮಾನ್ಯ ತಂದೆ ಕಣ್ಣೀರು ಹಾಕ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ನಾನಾಗಲೇ ಹೇಳ್ತಾ ಇದ್ದೆ, ಬಹಳಷ್ಟು ಕನಸನ್ನು ಇಟ್ಕೊಂಡಿರ್ತಾರೆ. ಮಗನೇ ನಮ್ಗೆ ಆಸರೆ ಈ ಕಾಲದಲ್ಲಿ ಅಂತ ಅಂದ್ಕೊಂಡಿದ್ದವರು. ಬಟ್ ಈ ರೀತಿ ಮಗನನ್ನು ನೋಡಬೇಕಾಗತ್ತೆ ಅಂತ ಬಹುಶಃ ಅವರು ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ವಿಧಿಯಾಟ ಬೇರೆ ಆಗಿತ್ತು. ಯಾರದ್ದೋ ವಿಕೃತಿಗೆ, ಯಾರದ್ದೋ ಹುಚ್ಚುತನಕ್ಕೆ, ಅತಿರೇಕತನಕ್ಕೆ ಮಗನನ್ನು ಕಳ್ಕೊಂಡ್ವಿ ಅನ್ನೋ ನೋವು ಅವರ ಪ್ರತಿ ಮಾತಿನಲ್ಲಿ ಕೂಡ ವ್ಯಕ್ತ ಆಗ್ತಾ ಇದೆ. ಈಗ ಯಾರು ನಮಗೆ ದಿಕ್ಕು, ನಮ್ಮ ಕತೆ ಮುಂದೆ ಏನು ಅನ್ನುವಂತಹ ನೋವು ಅವರ ಕಣ್ಗಳಲ್ಲಿ ಕಾಣಿಸ್ತಾ ಇದೆ. ನೋಡಿ, ನಿರ್ಭಾವುಕತೆ ಈಗಂತೂ ಅವರ ತಂದೆ ಮುಖದಲ್ಲಿ. ತಾಯಿ ಕಣ್ಣೀರು ಹಾಕ್ತಾನೆ ಇದ್ದಾರೆ. ತಂದೆ ಎಲ್ಲವನ್ನ ನೋಡಿಬಿಟ್ಟು ಬಹಳ ಕಷ್ಟಪಟ್ಟುಕೊಂಡೇ ಅವರು ಏನೇನೋ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟು ಅಂತ ಅಳೋದಕ್ಕೆ ಸಾಧ್ಯ? ನಿನ್ನೆಯಿಂದ ಕೂಡ ಅವ್ರಿಗೆ ಯಾವಾಗ ಇನ್ಸಿಡೆಂಟ್ ಗೊತ್ತಾಯಿತು ಆವಾಗಲಿಂದ ಕೂಡ ಕಣ್ಣೀರು ಹಾಕ್ತಾನೆ ಇದ್ದಾರೆ.